6,000ಕ್ಕೂ ಅಧಿಕ ಜನರಿಗೆ ನೀವು ಉದ್ಯೋಗವನ್ನ ಕೊಟ್ಟಿದ್ದೀರಿ. ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಪ್ರಾಯಶಃ ಇಡೀ ವಿಶ್ವದಾದ್ಯಂತ ಇರುವಂತ ಕಲ್ಚರ್ನವರು ನಿಮ್ಮೊಟ್ಟಿಗಿದ್ದಾರೆ. ಅಂದ್ರೆ ಕನ್ನಡಿಗರು ಅಂತಂದ್ರೆ ಅಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಸಿಖ್, ಜೈನ್, ಪಾರ್ಸಿ ಇತ್ಯಾದಿ ಇತ್ಯಾದಿ ಮತ್ತೆ ಫಾರಿನ್ ರಾಷ್ಟ್ರದ ಬೇರೆ ಬೇರೆ ಕಲ್ಚರ್ ಅವರು ಇದ್ದಾರೆ ಅಲ್ಲ. ಇದೊಂದು ಅದ್ಭುತ, ಇಡೀ ವಿಶ್ವವೇ ನಿಮ್ ಜೊತೆ ಇದ್ದಂಗಲ್ವಾ? ಹೌದಾ? ಏನಂದ್ರೆ ನೀವು ಬಂದ್ರೆ ನನ್ನ ಕಾನ್ಫರೆನ್ಸ್ ರೂಮಿಗೆ ಬಂದ್ರೆ ಮೊದಲಿಗೆ ಕೂತ್ಕೊಂಡ್ರೆ ನೀವು ನೋಡ್ಬಹುದು ಎಲ್ಲ ಫ್ಲಾಗ್. ನನ್ನೊಟ್ಟಿಗೆ ಕೆಲಸಗಾರರು ಇರುವಂತ, ನನ್ನೊಟ್ಟಿಗೆ ನನ್ನ ಪಾರ್ಟ್ನರ್ ಆಗಿರುವಂತ ನನ್ನ ಉದ್ಯೋಗಿಗಳು, ನನ್ನ ಪಾರ್ಟ್ನರ್, ನನ್ನ ಕುಟುಂಬದವರು ಅಲ್ಲಿ ನೋಡಿದ್ರೆ ಯಾವ ರಾಜ್ಯದ ಯಾವ ದೇಶದಿಂದ ನೋಡ್ಬೇಕಾದ್ರೆ ಅಲ್ಲಿ ನೋಡ್ಬೇಕು ನೀವು ಎಷ್ಟು ಫ್ಲಾಗ್ ಇದೆ ಅಂತ. ಎಲ್ಲ ರಾಷ್ಟ್ರದ ಫ್ಲಾಗ್ ಇಟ್ಟಿದ್ದೇನೆ. ಅಂದರೆ ಅದು ನಮಗೆ ದೇಶಭಕ್ತಿ ಇರಬೇಕು. ಯಾರೇ ಅವರ ಸಕ್ಸಸ್ನಿಂದ ನಾನೀಗ ಆ ದೇಶದ ಜನರು ಬಂದು ನನಗೆ ಸಕ್ಸಸ್ ಕೊಟ್ಟಿದ್ದರಿಂದ ನನಗೂ ಸಕ್ಸಸ್ಸೇ. ಅದ ಕಾರಣದಿಂದ ನನ್ನ ಮೇಯ್ನ್ ಫ್ಲಾಗ್ ಏನಂದರೆ ಸೌದಿ ಅರೇಬಿಯಾ ಮತ್ತು ಇಂಡಿಯಾ, ಮತ್ತು ನಮ್ಮ ಈ ಫ್ಲಾಗ್ ಎಲ್ಲ ರಾಷ್ಟ್ರದಿಂದ ಕೆಲಸ ಮಾಡಿದ್ರೆ ಯಾವ ರಾಷ್ಟ್ರದಿಂದ ಕೆಲಸ ಅವರೆಲ್ಲ ಫ್ಲಾಗ್ ಓಕೆ ಸರ್ ಅಲ್ಲಿದೆ. ಆಗ್ಲಿ, ಕೊನೆ ಪ್ರಶ್ನೆ. ಅಲ್ಲ, ನಿಮ್ ಜೊತೆ ಮಾತಾಡ್ತಾ ಹೋದ್ರೆ ಇನ್ನು ಎಷ್ಟು ಅಲ್ಲ, ನಿಮ್ಗೆ ಮಾತಾಡ್ಬೇಕಾದ್ರೆ ನನಗೆ 2 ದಿವಸ ಕೊಡ್ಬೇಕಾಗ್ತದೆ. ಓಕೆ, ಕೊನೆ ಪ್ರಶ್ನೆ ಏನಂದ್ರೆ, ಇಷ್ಟೆಲ್ಲ ಆಯ್ತು, ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ಇನ್ನು ಮುಂದೇನು ಅಂತ? ಅವಿನಾಶ್, ಏನಂದರೆ ನನ್ನ ಸಕ್ಸಸ್ ಅಂದರೆ ನನಗೆ ನನ್ನ ಒಂದು ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಉದ್ಯೋಗ ಕೊಡಬೇಕು. ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಆಗಲಿ ಇಂಡಿಯಾದಲ್ಲಿ ಆದರೂ, ನಾನು ಇಂಡಿಯಾದಲ್ಲಿ ಸಹ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಇಂಡಸ್ಟ್ರಿಯಲ್ ಇದಾಗಿ ಕನೆಕ್ಟ್ ಮಾಡಿ ನನಗೆ ಒಳ್ಳೆಯ ಒಂದು ಇಂಡಸ್ಟ್ರಿಯಲ್ ಆಗಬೇಕಂತ ಒಂದು ಆಸೆ ಇದೆ. ಅದು ಡೆಫಿನೆಟ್ಲಿ ನಾನು ಮಾಡಿ ತೋರಿಸ್ತೇನೆ. ಸರ್ಕಾರದಿಂದಾಗಲಿ, ಸರ್ಕಾರದ ಇಲ್ಲಿ ಆಗಲಿ, ಕರ್ನಾಟಕ ರಾಜ್ಯದಲ್ಲೇ ನಾನೇ ಮಾಡಬೇಕಂತ ಆಸೆ ಇದೆ. ಸ್ಪೆಷಲಿ ಮಂಗಳೂರಿನನ್ನು ನಾವು ಗೋವಾ ಮಾಡಬೇಕಂತ ನಾನು ಎಲ್ಲೆಲ್ಲೂ ಹೇಳ್ತಾ ಇರ್ತೇನೆ. ನಮ್ಮ ಮಂಗಳೂರು ನಮ್ಮ ಗೋವಾ ಆಗಬೇಕು. ಅಲ್ಲೇ ನಮಗೆ ಇರೋದು. ಎಲ್ಲಂದರೆ ನಮ್ಮ ಮಂಗಳೂರಿನಲ್ಲಿರುವಂಥ ಒಂದು ಫೆಸಿಲಿಟಿ ಗೋವಾದಲ್ಲಿಲ್ಲ. ಅಂಥ ಪ್ರವಾಸಿ ತಾಣ ಇಲ್ಲಿ ನಮ್ಮದು. ಕರ್ನಾಟಕ, ಕರಾವಳಿ ಕರ್ನಾಟಕ ಅಂದರೆ ಅದೊಂದು ಗೋವಾ ಅಲ್ಲ, ಗೋವಾಗಿಂತ ಜಾಸ್ತಿ ಇರುವ. ಆದರೆ ನಮ್ಮ ರಾಜಕೀಯದವರ ಉಸ್ತುಕ ಇದ್ದರೆ ಅದು ಡೆಫಿನೆಟ್ಲಿ ಆದಷ್ಟು ಬೇಗ ನಮ್ಮಂಥವರ ಇನ್ವಾಲ್ವ್ಮೆಂಟ್ ಇದ್ದರೆ ಅದು ಡೆಫಿನೆಟ್ಲಿ ಆದಷ್ಟು ಬೇಗನೆ ನಮ್ಮ ಮಂಗಳೂರು ಗೋವಾ ಆಗಲಿಕ್ಕೆ ಹೋಗ್ತಾ ಇದೆ. ಇನ್ಶಾ ಅಲ್ಲಾ ಅದು ಮಾಡ್ತೇವೆ. ನಾವೊಂದು ಪಣ ತೊಟ್ಟಿದ್ದೇವೆ. ನಾವೆಲ್ಲರೂ GCC ಆಗಲಿ, ನಮ್ಮ US ನಾವಾಗಲಿ, ಎಲ್ಲರೂ ಅದಕ್ಕೆ ಇಂಟರ್ನ್ಯಾಷನಲಿ ನಮಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ಬೋದು ಅಂತ ನನ್ನ ಉದ್ದೇಶ. ಹಾಗೂ ನನ್ನ ಒಂದೇ ಉದ್ದೇಶ ಅಂದರೆ, ನಾವು 1970 ಇದ್ದಂಥ ಒಂದು ಪ್ರೀತಿ, ಪ್ರೇಮ, ಸ್ನೇಹ, ಸೌಹಾರ್ದತೆ ಅದು ನಮಗೆ ಬೆಳೆಸಬೇಕು ಇಲ್ಲಿ.